ಬಾಲ್ಕಿಯಲ್ಲಿ ಭೀಮಣ್ಣ ಖಂಡ್ರೆಯವರ ತಮ್ಮ ಸ್ವಗೃಹದಲ್ಲಿ ಈಗ ಅವರ ಪಾರ್ಥಿವ ಶರೀರವನ್ನ ಇಟ್ಟಿದ್ದಾರೆ. ಈ ಸದ್ಯಕ್ಕೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ ಮರಕಲೆ ಬೀದರ್ನ ಪ್ರತಿನಿಧಿ ಈಗ ಬೀದರ್ನ ಬಾಲ್ಕಿಯ ಅವರ ಸ್ವಗೃಹದಿಂದಲೇ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಲ್ಲಿಕಾರ್ಜುನ, ಈ ಸದ್ಯಕ್ಕೆ ಈಗ ಅವರ ಸ್ವಗೃಹದ ಬಳಿ ಯಾರ್ಯಾರಿದ್ದಾರೆ, ನಿವಾಸದ ಬಳಿ ಈಶ್ವರ್ ಖಂಡ್ರೆ ಅವರು ಏನ್ ಹೇಳಿದ್ರು, ಎಷ್ಟು ಗಂಟೆಗೆ ಸಾರ್ವಜನಿಕರ ದರ್ಶನಕ್ಕೆ ಅವಕಾಶ ಮಾಡಿದ್ದಾರೆ, ಅಂತಿಮ ವಿಧಿವಿಧಾನದ ಕಾರ್ಯಗಳು ಎಷ್ಟು ಗಂಟೆಗೆ ನಡೆಯುತ್ತೆ, ಏನಿದೆ ಮಾಹಿತಿ ಮಲ್ಲಿಕಾರ್ಜುನ್? ಹೌದು ರಂಜಿತ್, ಈಗಾಗಲೇ ಲೋಕನಾಯಕರಂತೆ ಹೆಸರುವಾಸಿಯಾಗಿರುವ ಶತಾಯುಷಿಗಳಾದ ಭೀಮಣ್ಣ ಖಂಡ್ರೆ ಅವರು ನಿಧನರಾಗಿದ್ದಾರೆ. ನಿನ್ನೆ ರಾತ್ರಿ 10:50 ಸುಮಾರಿಗೆ ಅವರು ನಿಧನರಾಗಿದ್ದಾರೆ. ಆ ಬಳಿಕ ಏನದಂದ್ರೆ ಸಾಕಷ್ಟು ಜಿಲ್ಲಾದ್ಯಂತ ಸುದ್ದಿ ತಿಳಿದು ಅವರ ಅಭಿಮಾನಿಗಳೇನದಂದ್ರ ರಾತ್ರಿಯಿಂದಲೇ ಅವ್ರ ಮನೆ ಹತ್ತ ದೌಡಾಯಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಈಗಾಗಲೇ ಸಾಕಷ್ಟು ಜನ ಅವ್ರ ಮನೆ ಹತ್ತ ದೌಡಾಯಿಸ್ತಾ ಇದ್ದಾರೆ. ಈಶ್ವರ್ ಖಂಡ್ರೆ ಕೂಡ ಮಾತನಾಡುತ್ತಾ ಈಗಾಗಲೇ ಸಾಕಷ್ಟು ಏನದಂದ್ರೆ ನಾವು ಪ್ರಾರ್ಥನೆ ಮಾಡಿದೀವಿ ದೇವರ ಹತ್ರ, ಅದ್ರ ನಿಜಕ್ಕೂ ತಂದೆಯವರು ನಿಧನರಾಗಿದ್ದಾರೆ, ನೋವು ಆಗ್ತಾ ಇದೆ ಅಂತ ಹೇಳಿ ಅವ್ರು ಕೂಡ ಹೇಳ್ತಾ ಇದ್ರು. ಇವತ್ತು ಬೆಳಿಗ್ಗೆ ಅಂದ್ರೆ ಈಗಾಗಲೇ ಅವ್ರ ಮನೆಯಲ್ಲಿ ಏನದಂದ್ರ ಭಜನೆ ನಡೀತಾ ಇದೆ. ಸಾಕಷ್ಟು ರಾತ್ರಿಯಿಂದಲೇ ಏನದಂದ್ರೆ ಸಾಕಷ್ಟು ಅಭಿಮಾನಿಗಳು, ಪಕ್ಷದ ಕಾರ್ಯಕರ್ತರು, ಸಂಬಂಧಿಕರು ಈಗಾಗಲೇ ಸಂಬಂಧಿಕರು ಆಗಮಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಅವ್ರ ಮನೆ ಮುಂಭಾಗದಲ್ಲಿ ನಾವಿದ್ದೀವಿ. ಈಗಾಗಲೇ ಬೆಳಿಗ್ಗೆ 10 ಗಂಟೆಗೆ ಏನದಂದ್ರ ಇದೇ ಒಂದು ಸ್ಥಳದಲ್ಲಿ ಸಾರ್ವಜನಿಕರ ದರ್ಶನಗೋಸ್ಕರ ಏನದಂದ್ರ ಭೀಮಣ್ಣ ಖಂಡ್ರೆ ಅವರ ಪಾರ್ಥಿವ ಶರೀರ ಏನದಂದ್ರೆ ಮುಂಭಾಗದಲ್ಲಿ ನೋಡಬಹುದು. ಈಗಾಗಲೇ ಸಿದ್ಧತೆ ನಡೀತಾ ಇದೆ. ಇಲ್ಲಿ ಸಾರ್ವಜನಿಕರ ದರ್ಶನಗೋಸ್ಕರ ಏನದಂದ್ರ ಪಾರ್ಥಿವ ಶರೀರ ಇಡ್ತಾರ. ಈಗಾಗಲೇ ಸಾಕಷ್ಟು ಜನ ಅಂದ್ರೆ ಆಗಮಿಸ್ತಾರ. ಅವ್ರ ದರ್ಶನ ಏನಂದ್ರ ಇಲ್ಲಿ ಪಾರ್ಥಿವ ಶರೀರ ಇಡ್ತಾರ. ಇಲ್ಲಿ ತಗೊಂಡ ನಂತರ ಇಲ್ಲಿಂದ ಅವ್ರ ಮನೆಯಿಂದಲೇ ಏನಂದ್ರ ಆ ಪ್ರಮುಖ ಬೀದಿಗಳ ಮುಖಾಂತರ ಏನಂದ್ರ ಒಂದು ಮೆರವಣಿಗೆ ಮೂಲಕ ಆರಿಸಿ ಕಾಲೇಜ್ ಅಂತೇನಿದೆ, ಈಗಾಗಲೇ ಭೀಮಣ್ಣ ಖಂಡ್ರೆ ಇಂಜಿನಿಯರಿಂಗ್ ಕಾಲೇಜ್ ವರೆಗೆ ಏನದಂದ್ರ ಆ ಒಂದು ಪಾರ್ಥಿವ ಶರೀರ ಹೋಗ್ತಾ ಅಲ್ಲಿ ಕೂಡ ಈಗಾಗಲೇ ಸಾಕಷ್ಟು ಸಿಬ್ಬಂದಿಗಳಿರ್ಬೋದು, ಸ್ಟೂಡೆಂಟ್ ಇರ್ಬೋದು, ಅಲ್ಲಿ ಸ್ವಲ್ಪ ಏನಂದ್ರ ಸ್ವಲ್ಪ ಕಾಲ ಏನದ ಅಲ್ಲಿ ಕೂಡ ಸಾರ್ವಜನಿಕರ ದರ್ಶನಗೋಸ್ಕರ ಇಡ್ತಾರೆ ಅಂತ ಹೇಳ್ಬೋದು. ಅಲ್ಲಿಂದ ಸಂಜೆ 4 ಗಂಟೆಗೆ ಈಗಾಗಲೇ ಭೀಮಣ್ಣ ಖಂಡ್ರೆ ಅವರ ಧರ್ಮಪತ್ನಿ ಲಿಂಗೈಕ್ಯ ಲಕ್ಷ್ಮೀಬಾಯಿ ಭೀಮಣ್ಣ ಖಂಡ್ರೆ ಅವರ ಈಗಾಗಲೇ ಅಲ್ಲಿ ಸಮಾಧಿ ಇದೆ. ಸಮಾಧಿ ಪಕ್ಕದಲ್ಲೇ ಇವ್ರದೇನದಂದ್ರ ಅಂತಿಮ ಸಂಸ್ಕಾರಕ್ಕೆ ಏನದಂದ್ರ ಲಿಂಗಾಯತ್ ವೀರಶೈವ ಲಿಂಗಾಯತ ವಿಧಿ ವಿಧಾನ ಪ್ರಕಾರ ಏನದಂದ್ರ ಎಲ್ಲಾ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಸಾಕಷ್ಟು ನಾಡಿನ ಮಠಾಧೀಶರು ಇರ್ಬೋದು, ಸ್ವಾಮೀಜಿಗಳಿರ್ಬೋದು, ಸಾಕಷ್ಟು ಜನ ಆಗಮಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಆ ಲಿಂಗಾಯತ್ ಸಮಾಜದ ವಿಧಿ ವಿಧಾನ ಪ್ರಕಾರ ಸಂಜೆ 5 ಗಂಟೆ ಸುಮಾರಿಗೆ ಆ ಬಾಲ್ಕಿ ತಾಲೂಕಿನ ಆ ಚಿಕ್ಕಲ್ಚಂದ ಮೊರಂಬಿ ಗ್ರಾಮದ ಮುಖ್ಯ ರಸ್ತೆ ಬಳಿ ಇದ್ದಂತ ಆ ಒಂದು ಶಾಂತಿ ಧಾಮ ಅಂತೇನಿದೆ, ಆ ಶಾಂತಿ ಧಾಮದಲ್ಲಿ ಅಂತಿಮ ವಿಧಿ ವಿಧಾನ ನಡೆಯಲಿದೆ ಅಂತ ಹೇಳ್ಬೋದು. ರಂಜಿತ್, ಈಗಾಗಲೇ ಸಾಕಷ್ಟು ಭೀಮಣ್ಣ ಖಂಡ್ರೆ 2 ಬಾರಿ ಪರಿಷತ್ ಸದಸ್ಯರು, 4 ಬಾರಿ ಶಾಸಕರು, ಅದೇ ರೀತಿ ಸಚಿವರಾಗಿ ಕೂಡ ಸಾಕಷ್ಟು ಜಿಲ್ಲೆಯಲ್ಲಿ ಕೆಲಸ ಮಾಡಿದ್ದಾರೆ. ರಾಜಕೀಯ ಅಷ್ಟೇ ಅಲ್ಲ, ಈಗಾಗಲೇ ಅಖಿಲ ಭಾರತ ವೀರಶೈವ ಮಹಾಸಭಾದು ರಾಷ್ಟ್ರೀಯ ಅಧ್ಯಕ್ಷರಾಗಿ ಕೂಡ ಸಾಕಷ್ಟು ಕೆಲಸ ಮಾಡಿದ್ದಾರೆ ಅಂತ ಹೇಳ್ಬೋದು. ಹೀಗಾಗಿ ಸಾಕಷ್ಟು ನಾಡಿನ ಮಠಾಧೀಶರು ಸೇರಿದಂತೆ ಸಾಕಷ್ಟು ಏನದಂದ್ರ ರಾಜ್ಯಾದ್ಯಂತ ಅಭಿಮಾನಿಗಳ ಹೊಂದಿದ್ದಾರೆ ಅಂತ ಹೇಳ್ಬೋದು. ನೋಡಬಹುದು ನೀವು, ಸಾಕಷ್ಟು ಜನ ಬೆಳಗ್ಗೆ ರಾತ್ರಿಯಿಂದಲೇ ಸುದ್ದಿ ತಿಳಿದೆ ಸಾಕಷ್ಟು ಜನ ಆಗಮಿಸ್ತಾ ಇದ್ದಾರೆ. ಆ ಭಾಗ ನಾವು ಮನೆ ಹಿಂಭಾಗದಲ್ಲಿ ಇದ್ದೀವಿ, ಆ ಭಾಗದಲ್ಲಿ ಕೂಡ ಮನೆ ಒಳಗೆ ಕೂಡ ಸಾಕಷ್ಟು ಜನರು ಏನದಂದ್ರ ಭಜನೆ ಪ್ರಾರ್ಥನೆಯಲ್ಲಿ ತೊಡಗಿದ್ದಾರೆ. ಏನ್ ಹೇಳ್ಬೇಕಂತ್ರಿ, ಸಾಕಷ್ಟು ಏನದಂದ್ರ ಈಗಾಗಲೇ ಏನದಂದ್ರ ಸುದ್ದಿ ಅಂದ್ರೆ ಪ್ರಾರ್ಥನೆ ಮಾಡ್ತಾ ಇದ್ರಿ, ಅವ್ರ ಆರೋಗ್ಯ ಸುಧಾರಣೆ ಆಗ್ಲಿ ಅಂತೇಳಿ ಸಾಕಷ್ಟು ಜನ ಪ್ರಾರ್ಥನೆ ಮಾಡ್ತಾ ಇದ್ರು. ಈ ರೀತಿ ನಿನ್ನೆ ರಾತ್ರಿ ಏನದಂದ್ರೆ ಈ ಒಂದು ಘಟನೆ ಯಾವ ರೀತಿ ನೋವಾಗ್ತಾ ಇದೆ ಸರ್? ಪೂಜ್ಯ ಲೋಕನಾಯಕ ಭೀಮಣ್ಣ ಖಂಡ್ರೆ ಅವರು ನಮ್ಮನ್ನೆಲ್ಲರೂ ಬಿಟ್ಟು ಅಗಲಿರುವುದು ಬಹಳ ದುಃಖಕರ ವಿಷಯ. ಅವರು ಅದ್ವಿತೀಯ. ಅವರು ನಮ್ಮ ಕಲ್ಯಾಣ ಕರ್ನಾಟಕದ ಅದ್ವಿತೀಯ ಒಂದು ನಾಯಕರಾಗಿದ್ರು. ಅವರ ದುಃಖ ನಮ್ಮೆಲ್ಲರಿಗೆ ಬಹಳ ಅಗಲಿಕೆ ನೋವನ್ನು ಉಂಟು ಮಾಡಿದೆ ಅಂತ ಹೇಳಿ ಏನ್ ಹೇಳ್ಬೇಕಂತ್ರಿ ಸರ್? ಯಾವಾಗ ಬಂದ್ರಿ, ನಿಮ್ಗೆ ಯಾವಾಗ ಗೊತ್ತಾಯ್ತು ಸುದ್ದಿ? ಈ ರೀತಿ ಏನದಂದ್ರ ಸಾಕಷ್ಟು ಕಳೆದ 4-5 ದಿನಗಳಿಂದ ಅವ್ರ ಮನೆಯಲ್ಲೇ ಚಿಕಿತ್ಸೆ ನಡೀತಾ ಇತ್ತು. ಸಾಕಷ್ಟು ಜನರೆಲ್ಲ ಬಂದು ಅವ್ರ ಆರೋಗ್ಯನ ವಿಚಾರಿಸ್ತಾ ಇದ್ರಿ, ನೋಡ್ತಾ ಇದ್ರಿ. ಇವತ್ತು ರಾತ್ರಿ ಯಾವಾಗ ಗೊತ್ತಾಯ್ತು ನಿಮ್ಗೆ ಸುದ್ದಿ? ಹೇಗೆ ಗೊತ್ತಾಯ್ತು? ರಾತ್ರಿ ನಮಗೆ 11-11:30 ಗೊತ್ತಾಯ್ತು. ಅಖಿಲ ಭಾರತ ವೀರಶೈವ ಮಹಾಸಭಾದ ಮಾಜಿ ಅಧ್ಯಕ್ಷರು, ಕಲ್ಯಾಣ ಕರ್ನಾಟಕದ ಧೀಮಂತ ನಾಯಕರು, ಶತಾಯುಷಿಗಳಾದ ಪೂಜ್ಯ ಡಾಕ್ಟರ್ ಭೀಮಣ್ಣ ಖಂಡ್ರೆ ಅವರನ್ನು ಕಳೆದುಕೊಂಡು ನಮ್ಮ ಬೀದರ್ ಜಿಲ್ಲೆ ಅತ್ಯಂತ ದುಃಖದಲ್ಲಿದೆ.
ಕಲ್ಯಾಣ ಕರ್ನಾಟಕದ ಧ್ವನಿ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ, ಬಡವರ ಧ್ವನಿ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ. ಅವ್ರು ನಮ್ಮನ್ನು ಅಗಲಿ ಹೋಗಿದ್ದಾರೆ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಸೊ ಇದು ಅಂದ್ರೆ ಈಗಾಗಲೇ ಜನರು ಆಗಮಿಸ್ತಾ ಇದ್ದಾರೆ, ಅಭಿಮಾನಿಗಳು ಆಗಮಿಸ್ತಾ ಇದ್ದಾರೆ, ಅವ್ರು ಕೂಡ ಒಂದ್ ಕಡೆ ನೋವಿನಲ್ಲಿದ್ದಾರೆ. ನಿಜಕ್ಕೂ ಈ ರೀತಿಯ ಸುದ್ದಿ ಬರುತ್ತಾ ಅಂತ ನಾವು ನಿರೀಕ್ಷೆ ಮಾಡಿಲ್ಲ. ಹೀಗಾಗಿ ಸಾಕಷ್ಟು ಭೀಮಣ್ಣ ಖಂಡ್ರವರು ಕೊಟ್ಟಂತ ಕೊಡುಗೆ ಗೊತ್ತಿನ ರೈತರು ಈ ಜಿಲ್ಲೆಯಲ್ಲಿ ಮಹಾತ್ಮ ಗಾಂಧಿ ಸಹಕಾರ ಸಕ್ಕರೆ ಕಾರ್ಖಾನೆ ಇರಬಹುದು, ಬಿಎಸ್ಸಿ ಸಕ್ಕರೆ ಕಾರ್ಖಾನೆ ಇರಬಹುದು, ನೀರಾವರಿ ಯೋಜನೆಗಳಿರ್ಬೋದು, ಈ ರೀತಿ 10 ಹಲವು ಯೋಜನೆಗಳು, 10 ಹಲವು ಅಭಿವೃದ್ಧಿ ಕೆಲಸಗಳನ್ನ ಮಾಡುವ ಮೂಲಕ ಎಲ್ಲೋ ಒಂದ್ ಕಡೆ ಜನರ ಮನದಲ್ಲಿದ್ದಂತ ಭೀಮಣ್ಣ ಖಂಡ್ರವರನ್ನು ಕಳ್ಕೊಂಡು ಬೀದರ್ ಜಿಲ್ಲೆಯ ಜನರು ಎಲ್ಲೋ ಒಂದ್ ಕಡೆ ದುಃಖದಲ್ಲಿದ್ದಾರೆ ಅಂತ ಹೇಳ್ಬೋದು. ಈಗಾಗಲೇ ಅಂತಿಮ ಸಂಸ್ಕಾರದ ಪ್ರತಿಯೊಂದು ಸಿದ್ಧತೆಗಳು ನಿನ್ನೆ ರಾತ್ರಿಯಿಂದಲೇ ನಡೀತಾ ಇದೆ ಅಂತ ಹೇಳ್ಬೋದು. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಮಲ್ಲಿಕಾರ್ಜುನ್. ಬಾಲ್ಕಿಯಲ್ಲಿ ಭೀಮಣ್ಣ ಖಂಡ್ರೆಯವರ ತಮ್ಮ ಸ್ವಗೃಹದಲ್ಲಿ ಈಗ ಅವರ ಪಾರ್ಥಿವ ಶರೀರವನ್ನ ಇಟ್ಟಿದ್ದಾರೆ. ಈ ಸದ್ಯಕ್ಕೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ ಮರಕಲ್ಲ, ಬೀದರ್ನ ಪ್ರತಿನಿಧಿ, ಈಗ ಬೀದರ್ನ ಬಾಲ್ಕಿಯ ಅವರ ಸ್ವಗೃಹದಿಂದಲೇ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಲ್ಲಿಕಾರ್ಜುನ, ಈ ಸದ್ಯಕ್ಕೆ ಈಗ ಅವರ ಸ್ವಗೃಹದ ಬಳಿ ಯಾರ್ಯಾರಿದ್ದಾರೆ, ನಿವಾಸದ ಬಳಿ ಈಶ್ವರ್ ಖಂಡ್ರೆ ಅವರು ಏನ್ ಹೇಳಿದ್ರು, ಎಷ್ಟು ಗಂಟೆಗೆ ಸಾರ್ವಜನಿಕರ ದರ್ಶನಕ್ಕೆ ಅವಕಾಶ ಮಾಡಿದ್ದಾರೆ, ಅಂತಿಮ ವಿಧಿವಿಧಾನದ ಕಾರ್ಯಗಳು ಎಷ್ಟು ಗಂಟೆಗೆ ನಡೆಯುತ್ತೆ, ಏನಿದೆ ಮಾಹಿತಿ ಮಲ್ಲಿಕಾರ್ಜುನ್? ಹೌದು ರಂಜಿತ್, ಈಗಾಗಲೇ ಲೋಕ ನಾಯಕರಂತೆ ಹೆಸರುವಾಸಿಯಾಗಿರುವ ಶತಾಯುಷಿಗಳಾದ ಭೀಮಣ್ಣ ಖಂಡ್ರೆ ಅವರು ನಿಧನರಾಗಿದ್ದಾರೆ. ನಿನ್ನೆ ರಾತ್ರಿ 10:50 ಸುಮಾರಿಗೆ ಅವರು ನಿಧನರಾಗಿದ್ದಾರೆ. ಆ ಬಳಿಕ ಏನದಂದ್ರೆ ಸಾಕಷ್ಟು ಜಿಲ್ಲೆಯಾದ್ಯಂತ ಸುದ್ದಿ ತಿಳಿದು ಅವರ ಅಭಿಮಾನಿಗಳೇನದಂದ್ರೆ ರಾತ್ರಿಯಿಂದಲೇ ಅವ್ರ ಮನೆ ಹತ್ತ ದೌಡಾಯಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಈಗಾಗಲೇ ಸಾಕಷ್ಟು ಜನ ಅವ್ರ ಮನೆ ಹತ್ತ ದೌಡಾಯಿಸ್ತಾ ಇದ್ದಾರೆ. ಈಶ್ವರ್ ಖಂಡ್ರೆ ಕೂಡ ಮಾತನಾಡುತ್ತಾ ಈಗಾಗಲೇ ಸಾಕಷ್ಟು ಏನದಂದ್ರೆ ನಾವು ಪ್ರಾರ್ಥನೆ ಮಾಡಿದೀವಿ ದೇವರ ಹತ್ರ, ಅದು ನಿಜಕ್ಕೂ ತಂದೆಯವರು ನಿಧನರಾಗಿದ್ದಾರೆ, ನೋವಾಗ್ತಾ ಇದೆ ಅಂತ ಹೇಳಿ ಅವ್ರು ಕೂಡ ಹೇಳ್ತಾ ಇದ್ರು. ಇವತ್ತು ಬೆಳಿಗ್ಗೆ ಅಂದ್ರೆ ಈಗಾಗಲೇ ಅವ್ರ ಮನೆಯಲ್ಲಿ ಏನದಂದ್ರೆ ಭಜನೆ ನಡೀತಾ ಇದೆ. ಸಾಕಷ್ಟು ರಾತ್ರಿಯಿಂದಲೇ ಏನದಂದ್ರೆ ಸಾಕಷ್ಟು ಅಭಿಮಾನಿಗಳು, ಪಕ್ಷದ ಕಾರ್ಯಕರ್ತರು, ಸಂಬಂಧಿಕರು ಈಗಾಗಲೇ ಸಂಬಂಧಿಕರು ಆಗಮಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಅವ್ರ ಮನೆ ಮುಂಭಾಗದಲ್ಲಿ ನಾವಿದ್ದೀವಿ. ಈಗಾಗಲೇ ಬೆಳಿಗ್ಗೆ 10 ಗಂಟೆಗೆ ಏನದಂದ್ರೆ ಇದೇ ಒಂದು ಸ್ಥಳದಲ್ಲಿ ಸಾರ್ವಜನಿಕರ ದರ್ಶನಗೋಸ್ಕರ ಏನದಂದ್ರೆ ಭೀಮಣ್ಣ ಖಂಡ್ರೆ ಅವರ ಪಾರ್ಥಿವ ಶರೀರ ಏನದಂದ್ರೆ ಮುಂಭಾಗದಲ್ಲಿ ನೋಡಬಹುದು. ಈಗಾಗಲೇ ಸಿದ್ಧತೆ ನಡೀತಾ ಇದೆ. ಇಲ್ಲಿ ಸಾರ್ವಜನಿಕರ ದರ್ಶನಗೋಸ್ಕರ ಏನದಂದ್ರೆ ಪಾರ್ಥಿವ ಶರೀರ ಇಡ್ತಾರ. ಈಗಾಗಲೇ ಸಾಕಷ್ಟು ಜನ ಅಂದ್ರೆ ಆಗಮಿಸ್ತಾರ. ಅವ್ರ ದರ್ಶನ ಏನಂದ್ರ ಇಲ್ಲಿ ಪಾರ್ಥಿವ ಶರೀರ ಇಡ್ತಾರ. ಇಲ್ಲಿ ತಗೊಂಡ ನಂತರ ಇಲ್ಲಿಂದ ಅವ್ರ ಮನೆಯಿಂದಲೇ ಏನಂದ್ರ ಆ ಪ್ರಮುಖ ಬೀದಿಗಳ ಮುಖಾಂತರ ಏನಂದ್ರ ಒಂದು ಮೆರವಣಿಗೆ ಮೂಲಕ ಆರಿಸಿ ಕಾಲೇಜ್ ಅಂತೇನಿದೆ, ಈಗಾಗಲೇ ಭೀಮಣ್ಣ ಖಂಡ್ರೆ ಇಂಜಿನಿಯರಿಂಗ್ ಕಾಲೇಜ್ ವರೆಗೆ ಏನದಂದ್ರ ಆ ಒಂದು ಪಾರ್ಥಿವ ಶರೀರ ಹೋಗ್ತಾ ಅಲ್ಲಿ ಕೂಡ ಈಗಾಗಲೇ ಸಾಕಷ್ಟು ಸಿಬ್ಬಂದಿಗಳಿರ್ಬೋದು, ಸ್ಟೂಡೆಂಟ್ ಇರ್ಬೋದು, ಅಲ್ಲಿ ಸ್ವಲ್ಪ ಏನಂದ್ರ ಸ್ವಲ್ಪ ಕಾಲ ಅಲ್ಲಿ ಕೂಡ ಸಾರ್ವಜನಿಕರ ದರ್ಶನಗೋಸ್ಕರ ಇಡ್ತಾರೆ ಅಂತ ಹೇಳ್ಬೋದು. ಅಲ್ಲಿಂದ ಸಂಜೆ 4 ಗಂಟೆಗೆ ಈಗಾಗಲೇ ಭೀಮಣ್ಣ ಖಂಡ್ರೆ ಅವರ ಧರ್ಮಪತ್ನಿ ಲಿಂಗೈಕ್ಯ ಲಕ್ಷ್ಮೀಬಾಯಿ ಭೀಮಣ್ಣ ಖಂಡ್ರೆ ಅವರ ಈಗಾಗಲೇ ಅಲ್ಲಿ ಸಮಾಧಿ ಇದೆ. ಸಮಾಧಿ ಪಕ್ಕದಲ್ಲೇ ಇವ್ರದೇನದಂದ್ರ ಅಂತಿಮ ಸಂಸ್ಕಾರಕ್ಕೆ ಏನದಂದ್ರ ಲಿಂಗಾಯತ್ ವೀರಶೈವ ಲಿಂಗಾಯತ ವಿಧಾನ ಪ್ರಕಾರ ಏನದಂದ್ರ ಎಲ್ಲಾ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಸಾಕಷ್ಟು ನಾಡಿನ ಮಠಾಧೀಶರು ಇರ್ಬೋದು, ಸ್ವಾಮೀಜಿಗಳಿರ್ಬೋದು, ಸಾಕಷ್ಟು ಜನ ಆಗಮಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಆ ಲಿಂಗಾಯತ್ ಸಮಾಜದ ವಿಧಾನ ಪ್ರಕಾರ ಸಂಜೆ 5 ಗಂಟೆ ಸುಮಾರಿಗೆ ಆ ಬಾಲ್ಕಿ ತಾಲೂಕಿನ ಆ ಚಿಕ್ಕಲ್ಚಂದ ಮೊರಂಬಿ ಗ್ರಾಮದ ಮುಖ್ಯ ರಸ್ತೆ ಬಳಿ ಇದ್ದಂತ ಆ ಒಂದು ಶಾಂತಿ ಧಾಮ ಅಂತೇನಿದೆ, ಆ ಶಾಂತಿ ಧಾಮದಲ್ಲಿ ಅಂತಿಮ ವಿಧಾನ ನಡೆಯಲಿದೆ ಅಂತ ಹೇಳ್ಬೋದು. ರಂಜಿತ್, ಈಗಾಗಲೇ ಸಾಕಷ್ಟು ಭೀಮಣ್ಣ ಖಂಡ್ರೆ 2 ಬಾರಿ ಪರಿಷತ್ ಸದಸ್ಯರು, 4 ಬಾರಿ ಶಾಸಕರು, ಅದೇ ರೀತಿ ಸಚಿವರ ಕೂಡ ಸಾಕಷ್ಟು ಜಿಲ್ಲೆಯಲ್ಲಿ ಕೆಲಸ ಮಾಡಿದ್ದಾರೆ. ರಾಜಕೀಯ ಅಷ್ಟೇ ಅಲ್ಲ, ಈಗಾಗಲೇ ಅಖಿಲ ಭಾರತ ವೀರಶೈವ ಮಹಾಸಭಾದು ರಾಷ್ಟ್ರೀಯ ಅಧ್ಯಕ್ಷರ ಕೂಡ ಸಾಕಷ್ಟು ಕೆಲಸ ಮಾಡಿದ್ದಾರೆ ಅಂತ ಹೇಳ್ಬೋದು. ಹೀಗಾಗಿ ಸಾಕಷ್ಟು ನಾಡಿನ ಮಠಾಧೀಶರು ಸೇರಿದಂತೆ ಸಾಕಷ್ಟು ಏನದಂದ್ರ ರಾಜ್ಯಾದ್ಯಂತ ಅಭಿಮಾನಿಗಳ ಹೊಂದಿದ್ದಾರೆ ಅಂತ ಹೇಳ್ಬೋದು. ನೋಡಬಹುದು ನೀವು, ಸಾಕಷ್ಟು ಜನ ಬೆಳಗ್ಗೆ ಅಂದ್ರೆ ರಾತ್ರಿಯಿಂದಲೇ ಸುದ್ದಿ ತಿಳಿದ ಸಾಕಷ್ಟು ಜನ ಆಗಮಿಸ್ತಾ ಇದ್ದಾರೆ. ಆ ಭಾಗ ನಾವು ಮನೆ ಹಿಂಭಾಗದಲ್ಲಿ ಇದ್ದೀವಿ, ಆ ಭಾಗದಲ್ಲಿ ಕೂಡ ಮನೆ ಒಳಗೆ ಕೂಡ ಸಾಕಷ್ಟು ಜನರು ಏನದಂದ್ರ ಭಜನೆ ಪ್ರಾರ್ಥನೆಯಲ್ಲಿ ತೊಡಗಿದಾರೆ. ಏನ್ ಹೇಳ್ಬೇಕಂತ್ರಿ, ಸಾಕಷ್ಟು ಏನದಂದ್ರ ಈಗಾಗಲೇ ಏನದಂದ್ರ ಸುದ್ದಿ ಅಂದ್ರೆ ಪ್ರಾರ್ಥನೆ ಮಾಡ್ತಾ ಇದ್ರಿ, ಅವ್ರ ಆರೋಗ್ಯ ಸುಧಾರಣೆ ಆಗ್ಲಿ ಅಂತೇಳಿ ಸಾಕಷ್ಟು ಜನ ಪ್ರಾರ್ಥನೆ ಮಾಡ್ತಾ ಇದ್ರು. ಈ ರೀತಿ ನಿನ್ನೆ ರಾತ್ರಿ ಏನದಂದ್ರೆ ಈ ಒಂದು ಘಟನೆ ಯಾವ ರೀತಿ ನೋವಾಗ್ತಾ ಇದೆ ಸರ್? ಪೂಜ್ಯ ಲೋಕನಾಯಕ ಭೀಮಣ್ಣ ಖಂಡ್ರೆ ಅವರು ನಮ್ಮನ್ನೆಲ್ಲನ್ನು ಬಿಟ್ಟು ಅಗಲಿರುವುದು ಬಹಳ ದುಃಖಕರ ವಿಷಯ.
ಅವರು ಅದ್ವಿತೀಯ. ಅವರು ನಮ್ಮ ಕಲ್ಯಾಣ ಕರ್ನಾಟಕದ ಅದ್ವಿತೀಯ ಒಂದು ನಾಯಕರಾಗಿದ್ದರು. ಅವರ ದುಃಖ ನಮ್ಮೆಲ್ಲರಿಗೆ ಬಹಳ ಅಗಲಿಕೆ ನೋವನ್ನು ಉಂಟು ಮಾಡಿದೆ ಅಂತ ಹೇಳಿ ಏನ್ ಹೇಳ್ಬೇಕಂತ್ರಿ ಸರ್? ಯಾವಾಗ ಬಂದ್ರಿ? ನಿಮ್ಗೆ ಯಾವಾಗ ಗೊತ್ತಾಯ್ತು ಸುದ್ದಿ? ಈ ರೀತಿ ಏನದಂದ್ರ ಸಾಕಷ್ಟು ಕಳೆದ 4-5 ದಿನಗಳಿಂದ ಅವ್ರ ಮನೆಯಲ್ಲೇ ಚಿಕಿತ್ಸೆ ನಡೀತಾ ಇತ್ತು. ಸಾಕಷ್ಟು ಜನರೆಲ್ಲ ಬಂದು ಅವ್ರ ಆರೋಗ್ಯನ ವಿಚಾರಿಸ್ತಾ ಇದ್ರಿ, ನೋಡ್ತಾ ಇದ್ರಿ. ಇವತ್ತು ರಾತ್ರಿ ಯಾವಾಗ ಗೊತ್ತಾಯ್ತು ನಿಮ್ಗೆ ಸುದ್ದಿ? ಹಾಗೆ ಗೊತ್ತಾಯ್ತು? ರಾತ್ರಿ ನಮಗೆ 11-11:30 ಗೊತ್ತಾಯ್ತು. ಅಖಿಲ ಭಾರತ ವೀರಶೈವ ಮಹಾಸಭಾದ ಮಾಜಿ ಅಧ್ಯಕ್ಷರು, ಕಲ್ಯಾಣ ಕರ್ನಾಟಕದ ಧೀಮಂತ ನಾಯಕರು, ಶತಾಯುಷಿಗಳಾದ ಪೂಜ್ಯ ಡಾಕ್ಟರ್ ಭೀಮಣ್ಣ ಖಂಡ್ರೆ ಅವರನ್ನು ಕಳೆದುಕೊಂಡು ನಮ್ಮ ಬೀದರ್ ಜಿಲ್ಲೆ ಅತ್ಯಂತ ದುಃಖದಲ್ಲಿದೆ. ಕಲ್ಯಾಣ ಕರ್ನಾಟಕದ ಧ್ವನಿ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ, ಬಡವರ ಧ್ವನಿ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ. ಅವರು ನಮ್ಮನ್ನು ಅಗಲಿ ಹೋಗಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಸೊ ಇದು ಅಂದ್ರೆ ಈಗಾಗಲೇ ಜನರು ಆಗಮಿಸ್ತಾ ಇದ್ದಾರೆ, ಅಭಿಮಾನಿಗಳು ಆಗಮಿಸ್ತಾ ಇದ್ದಾರೆ. ಅವ್ರು ಕೂಡ ಎಲ್ಲೊಂದ್ ಕಡೆ ನೋವಿನಲ್ಲಿದ್ದಾರೆ. ನಿಜಕ್ಕೂ ಈ ರೀತಿಯ ಸುದ್ದಿ ಬರುತ್ತಾ ಅಂತ ಹೇಳಿ ನಾವು ನಿರೀಕ್ಷೆ ಮಾಡಿಲ್ಲ. ಹೀಗಾಗಿ ಸಾಕಷ್ಟು ಭೀಮಣ್ಣ ಖಂಡ್ರು ಕೊಟ್ಟಂತ ಕೊಡುಗೆ ಗೊತ್ತಿನ ರೈತರು ಜಿಲ್ಲೆಯಲ್ಲಿ ಮಹಾತ್ಮ ಗಾಂಧಿ ಸಹಕಾರ ಸಕ್ಕರೆ ಕಾರ್ಖಾನೆ ಇರಬಹುದು, ಬಿಎಸ್ಸಿ ಸಕ್ಕರೆ ಕಾರ್ಖಾನೆ ಇರಬಹುದು, ನೀರಾವರಿ ಯೋಜನೆಗಳಿರ್ಬೋದು, ಈ ರೀತಿ 10 ಹಲವು ಯೋಜನೆಗಳು, 10 ಹಲವು ಅಭಿವೃದ್ಧಿ ಕೆಲಸಗಳನ್ನ ಮಾಡುವ ಮೂಲಕ ಎಲ್ಲೋ ಒಂದ್ ಕಡೆ ಜನರ ಮನದಲ್ಲಿದ್ದಂತ ಭೀಮಣ್ಣ ಖಂಡ್ರವನ್ನ ಕಳ್ಕೊಂಡು ಬೀದರ್ ಜಿಲ್ಲೆಯ ಜನರು ಎಲ್ಲೋ ಒಂದ್ ಕಡೆ ದುಃಖದಲ್ಲಿದ್ದಾರೆ ಅಂತ ಹೇಳ್ಬೋದು. ಈಗಾಗಲೇ ಅಂತಿಮ ಸಂಸ್ಕಾರದ ಪ್ರತಿಯೊಂದು ಸಿದ್ಧತೆಗಳು ನಿನ್ನೆ ರಾತ್ರಿಯಿಂದಲೇ ನಡೀತಾ ಇದೆ ಅಂತ ಹೇಳ್ಬೋದು. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಮಲ್ಲಿಕಾರ್ಜುನ್.